ಅಭಿನಂದನೆಗಳು. ಮುಂದಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆತ್ಮಶಕ್ತಿ ಸಹಕಾರಿ ಸಂಘವು ತನ್ನ ದಶಮಾನೋತ್ಸವದ ಪ್ರಯುಕ್ತ 10 ವಿಶೇಷ ವೈಶಿಷ್ಟ್ಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಂದು ಉಚಿತ ವೈದ್ಯಕೀಯ ಶಿಬಿರವನ್ನು ಶ್ರೀ ಕೃಷ್ಣ ಭಜನಾ ಮಂದಿರದಲ್ಲಿ ಶಾಸಕರಾದಂತಹ ಉಮಾನಾಥ್ ಕೋಟ್ಯನ್, ಅದೇ ರೀತಿ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಚಿತ್ತರಂಜನ್ ಬೋಳಾರ್ ಸರ್ ಅದೇ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಇವತ್ತು ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ಬಹಳ ವೇಗವಾಗಿ ಇವತ್ತು ಜನರ ಸೇವೆಯಲ್ಲಿ ತೊಡಗಿಕೊಂಡಿದೆ. ಬಹಳ ವೇಗದಿಂದ ಜನರ ಮನಸ್ಸಿಗೆ, ಜನರ ಹೃದಯಕ್ಕೆ ಮುಟ್ಟುವಂಥ ಕೆಲಸವನ್ನು ಈ ಸಂಸ್ಥೆ ಕಳೆದ 10 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಈ ಸಂಸ್ಥೆ ಕೇವಲ ಬ್ಯಾಂಕಿಂಗ್ ಉದ್ಯಮವನ್ನು ಮಾತ್ರ ಅಲ್ಲ, ಪರಿಸರದ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಪರಿಸರದ ಜನರಿಗೆ ನಮಗೇನು ನಮ್ಮ ಸಂಸ್ಥೆಗೆ ಬರುವಂಥ ಲಾಭಾಂಶದಲ್ಲಿ ಒಂದಿಷ್ಟು ಅಂಶವನ್ನು ಪರಿಸರದ ಜನರ ಆರೋಗ್ಯಕ್ಕಾಗಿ ಮೀಸಲಿಡಬೇಕೆಂಬ ದೃಷ್ಟಿಯಿಂದ ಇವತ್ತು ತುಂಬ ಆರೋಗ್ಯ ಶಿಬಿರಗಳನ್ನು, ಬೇರೆ ಬೇರೆ ಶಿಬಿರಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ. ಇವತ್ತು ಬಹುಶಃ 69ನೇ ಎಷ್ಟು ಶಿಬಿರ ಅಣ್ಣ 43ನೇ ಶಿಬಿರದಲ್ಲಿ ನಾವಿದ್ದೇವೆ. ಇವತ್ತು ಮನುಷ್ಯನಿಗೆ ಎಷ್ಟೇ ದುಡ್ಡಿರಲಿ, ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಒಂದು ಅನುಕೂಲ ಇರಲಿ, ಆರೋಗ್ಯದಂತಹ ಒಂದು ಅನುಕೂಲ ಅಥವಾ ಶ್ರೀಮಂತಿಕೆ ಮನುಷ್ಯನ ಜೀವನದಲ್ಲಿ ಮತ್ತೊಂದಿಲ್ಲ. ಆರೋಗ್ಯ ನಮಗೆ ಬೇಕು. ಎಷ್ಟು ದುಡ್ಡಿದ್ರೂ ಆರೋಗ್ಯ ಹಾಳಾದರೆ, ಮನಸ್ಸಿನ ನೆಮ್ಮದಿ ಹಾಳಾದರೆ ಮನುಷ್ಯನಿಗೆ ಆಗ ಹತ್ತಿರ ಬರೋದು ದುಡ್ಡಲ್ಲ. ಮನುಷ್ಯನಿಗೆ ಬೇಕಾದದ್ದು ಆರೋಗ್ಯ ಮತ್ತು ಮನಃಶಾಂತಿ. ಆ ಮನಃಶಾಂತಿ ಮತ್ತು ಆರೋಗ್ಯವನ್ನು ಕೊಡುವುದು ಯಾವುದು ಅಂತ ಕೇಳಿದರೆ ನೆಮ್ಮದಿ. ಈ 3 ವಿಷಯಗಳಿಗೆ ನಾವು ವಿಶೇಷವಾದಂತಹ ಒಂದು ಒತ್ತನ್ನು ಕೊಡುವುದರ ಮುಖಾಂತರ ಈ ಒಂದು ಸಂಸ್ಥೆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬೇರೆ ಬೇರೆ ಜನರ ಸಹಯೋಗದೊಂದಿಗೆ ಇವತ್ತು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ಒಂದು ಮುಖ್ಯವಾಗಿ ಮನುಷ್ಯನ ಅಂಗಗಳಲ್ಲಿ ಎಲ್ಲ ಅಂಗಗಳು ಅತಿ ಮುಖ್ಯ, ಆದರೆ ಕಣ್ಣು ಮನುಷ್ಯನಿಗೆ ಲೋಕಜ್ಞಾನವನ್ನು, ಲೋಕವನ್ನು, ಪರಿಸರವನ್ನು ನೋಡುವಂಥ ದೃಷ್ಟಿಯನ್ನು ಕೊಡ್ತದೆ. ಅಂಥ ದೃಷ್ಟಿ ಮನುಷ್ಯನಿಗೆ ಅತಿ ಅಗತ್ಯ. ಹಾಗಾಗಿ ಎಷ್ಟೋ ಜನರಿಗೆ ಕಡು ಬಡತನದಲ್ಲಿರುವವರಿಗೆ ಪಾಪ ನನಗೆ ಕಣ್ಣು ಕಾಣೋದಿಲ್ಲ ಅಂತ ಹೇಳಿದರೂ ಆರ್ಥಿಕ ಸ್ಥಿತಿಯಿಂದ ಅದನ್ನು ಡಾಕ್ಟ್ರಲ್ಲಿ ತೋರಿಸಲಿಕ್ಕೆ, ಡಾಕ್ಟ್ರ್ ಬಳಿ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದರೆ ನಿಮ್ಮ ಕಣ್ಣನ್ನು ಉಚಿತವಾಗಿ ತಪಾಸಣೆ ನುರಿತ ವೈದ್ಯರು ಮಾಡಿ ಬಹುಶಃ ಕನ್ನಡಕದ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡುವಂಥ ವ್ಯವಸ್ಥೆ, ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡ್ಬೋದು, ಅದು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಚಿತ್ತರಂಜನ್ರವರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದರು, ನನ್ನದೊಂದು ಯೋಗ ಇಲ್ಲದ್ರೆ ನನಗೆ ಪುರ್ಸೊತ್ತಿರುವುದಿಲ್ಲ. ಇವತ್ತು ಏನೋ ಒಂದು ಬಹಳ ಎಲ್ಲ ಕಾರ್ಯಕ್ರಮಗಳು 147 ಸೆಕ್ಷನ್ 44 ಸೆಕ್ಷನ್ ಇರುವುದರಿಂದ ಎಲ್ಲ ಕಾರ್ಯಕ್ರಮಗಳು ನನ್ನದೊಂದು 3-4 ಕೆಸರದ ಕಂಡ ಆಟಿಡೊಂಜಿ ಇದನ್ನೆಲ್ಲ ಕ್ಯಾನ್ಸಲ್ ಆಯಿತು. ಆದ್ದರಿಂದ ನಾನು ಇವತ್ತು ಬೆಳಿಗ್ಗೆ ಒಂದು 9 ಬರ್ತೇನೆ ಅಂತ ಅವ್ರ ಹತ್ರ ಹೇಳಿದ್ದೇನೆ. ಇಲ್ಲದ್ರೆ 9 ನನಗೆ ಚೇಳರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾನು ಸಹ ಬಂದಿದ್ದೇನೆ. ಹಾಗಾಗಿ ಇವತ್ತು ಆತ್ಮಶಕ್ತಿ ವಿವಿಧ ದೇಶ ಸಹಕಾರ ಸಂಘ ಕೇವಲ ಹಣಕಾಸು ವ್ಯವಹಾರದಲ್ಲಿ ಮಾತ್ರ ತಾವು ತೊಡಗಿಕೊಳ್ಳುವುದಲ್ಲ, ಜನರ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗಲಿಕ್ಕೆ ಸಹಕಾರ ಮಾಡಿದಂಥ ಜನ ಯಾರಿದ್ದಾರೆ, ಆ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ನಾವು ಸಹ ಅವರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ಅಂತ ಹೇಳಿಕೊಂಡು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಬಹಳ ಒಳ್ಳೆಯ ಕೆಲಸ. ನೀವು ಮುಂದೆಯೂ ನಿಮಗೆ ಇಂಥ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗವನ್ನು ಶ್ರೀಕೃಷ್ಣ ಪರಮಾತ್ಮ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅನುಗ್ರಹಿಸಲಿ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿ ಆದಷ್ಟು ಬೇಗ ನಮ್ಮ ಸಂಸ್ಥೆ ಒಂದು 50-100 ಶಾಖೆಗಳನ್ನು ಹೊಂದುವಂತಾಗಲಿ. ಮುಂದೆ ಇದೊಂದು ಶೆಡ್ಯೂಲ್ಡ್ ಬ್ಯಾಂಕ್ ಆಗಿ ಪರಿವರ್ತನೆಯಾಗಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ
ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಪ್ರವೀಣ್ ನಾಯಕ್ ಸರ್ ಇವರು ಒಂದೆರಡು ಮಾತುಗಳನ್ನು ಆತ್ಮೀಯರೇ, ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲ ಸೇರಿದ್ದೇವೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಟ್ರಸ್ಟ್, ಇಲ್ಲಿಯ ಸ್ಥಳೀಯ ಕೃಷ್ಣ ಭಜನಾ ಮಂದಿರ, ಮಾತಾ ಅಮೃತಮಯಿ ಮಠ ಮತ್ತು ವಿವಿಧ ಸಂಘಗಳ ಜಂಟಿ ಆಶ್ರಯದಲ್ಲಿ 43ನೆಯ ವೈದ್ಯಕೀಯ ಶಿಬಿರವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ನಮ್ಮ ಗುಡ್ಡೆ ಅಂಗಡಿಯಲ್ಲೇ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಒಂದು ಬ್ರಾಂಚ್ ಇದೆ, ಶಾಖೆ ಇದೆ. ತನ್ನದೇ ಆದ ಒಂದು ಛಾಪನ್ನು ಈ ಪರಿಸರದಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಈಗಾಗಲೇ ಸ್ಥಾಪಿಸಿದೆ. ಒಂದು ಸಂಘ 10 ವರ್ಷದಲ್ಲೇ ಏನೆಲ್ಲ ಸಾಧಿಸ್ಬೋದು ಅಂದರೆ ನಮ್ಮ ಚಿತ್ತರಂಜನ್ ಮತ್ತು ಅವರ ಟೀಮ್, ಅವರ ಬಳಗ ತೋರಿಸಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಇಲಾಖೆ ಕಡೆಯಿಂದ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಇಲ್ಲೇ ಒಂದು ಕಡೆಗೆ ಸಂಘ ಬೆಳೀತಾ ಇದೆ. ಸಂಘ ಬೆಳೀತಾ ಹೋದ ಹಾಗೆ ಸ್ವಲ್ಪ ಲಾಭಾಂಶ ಬರ್ತದೆ. ಆ ಲಾಭಾಂಶದ ಒಂದು ಭಾಗವನ್ನು ಸಮಾಜಮುಖಿ ಚಿಂತನೆಗಾಗಿ, ಸಮಾಜಮುಖಿಯ ಆದರ್ಶ ಸಂಘಟನೆಗಾಗಿ ತೊಡಗಿಸಿಕೊಂಡಂಥ ತಾವು ಇನ್ನೂ ಉತ್ತಮವಾಗಿ ಬೆಳೆದು MLA ಸಾಹೇಬರು ಮಾತಾಡುವಾಗ ಹೇಳಿದೊಂದು ಶೆಡ್ಯೂಲ್ ಬ್ಯಾಂಕ್ ಆಗಿ ತಾವು ಮುಂದೆ ರೂಪುಗೊಳ್ಬೇಕು ಅಂತ. ನಾನೇನು ಹೇಳ್ತಾ ಇದ್ದೇನೆಂದರೆ, ಈಗ ಒಂದು 50 ಕೋಟಿ ಇದ್ರೂ ಕೂಡ ಸಾಕಾಗುತ್ತೆ. ಒಂದು ಮಿನಿ ಬ್ಯಾಂಕ್ ಸ್ಥಾಪನೆ ಮಾಡುವ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸ್ತಾ ಇದೆ. ಮುಂದಿನ 5-10 ವರ್ಷದ ನಂತರ ತಾವು ಕೂಡ ಒಂದು ಮಿನಿ ಬ್ಯಾಂಕ್ ರೂಪದಲ್ಲಿ ಬೆಳಿಬೇಕು. ತಮ್ಮ ಸಮಾಜಮುಖಿಯಾದ ಈ ಚಿಂತನೆ, ಸಮಾಜಮುಖಿಯಾದ ಈ ಕಾರ್ಯಕ್ಕೆ ಇಲಾಖೆ ತಮ್ಮೊಂದಿಗೆ ಯಾವಾಗ ಕೂಡ ಕೈ ಜೋಡಿಸ್ತೆ ಅಂತ ಹೇಳುತ್ತಾ, ತಮ್ಮೊಂದಿಗೆ ನಾವು ಇದ್ದೇವೆ. ತಮ್ಮ ಇಂಥ ಸಮಾಜಮುಖಿಯಾದ ಚಿಂತನೆ ಕಾರ್ಯ ಇನ್ನು ಮುಂದೆ ಕೂಡ ನಡೆದು ಸಮಾಜಕ್ಕೆ ಕೂಡ ನಮ್ಮ ಸಹಕಾರ ರಂಗದ ಈ ಕೊಡುಗೆ ನಿರಂತರವಾಗಿ ತಮ್ಮ ಮೂಲಕ ಹರಡಲಿ, ಪಸರಿಸಲೆಂದು ಈ ಸಂದರ್ಭದಲ್ಲಿ ತಮಗೆ ಹೇಳಿಕ್ಕೆ ಬಯಸ್ತೇನೆ. ಪುನಃ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳಿಗೆ ಮತ್ತು ಈ ಸಂಘದ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದ ಹೇಳುತ್ತಾ, ಇಂಥ ಕಾರ್ಯಗಳು, ಇಂಥ ಚಟುವಟಿಕೆಗಳು ಮುಂದೆ ಕೂಡ ನಡೆಯಲಿ ಮತ್ತು ತಮ್ಮ ದಶಮಾನೋತ್ಸವ ಈ ಕಾರ್ಯಕ್ರಮ ಈ 1 ವರ್ಷ ಅರ್ಥಪೂರ್ಣವಾಗಿ ಕಳೆಯಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಆತ್ಮಶಕ್ತಿಯ ವಿವಿಧೋದ್ದೇಶ ಸಹಕಾರಿ ಸಂಘದೊಂದಿಗೆ ನಮ್ಮ ಮಠವು, ಮಾತಾ ಅಮೃತಾನ್ಮಯ ಮಠವು ಕಳೆದ ಹಲವು ವರ್ಷಗಳಿಂದ ಈ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದೆ. ಮಾತಾ ಅಮೃತಾನ್ಮಯಿ ದೇವಿಯವರ ಅನುಗ್ರಹದೊಂದಿಗೆ 1997 ಸೆಪ್ಟೆಂಬರ್ ಅಂದು ಪ್ರಾರಂಭಗೊಂಡಂತಹ ಈ ಒಂದು ಉಚಿತ ಚಿಕಿತ್ಸಾ ಶಿಬಿರದ ಯಾತ್ರೆ ಈಗ 25 ವರ್ಷಗಳನ್ನು ಬರುವ ತಿಂಗಳಿಗೆ ಸಂಪೂರ್ಣಗೊಳಿಸಲಿದೆ. ಈ 25 ವರ್ಷಗಳಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆಗಳು, ಉನ್ನತ ತಪಾಸಣೆಗಳು ಹಾಗೂ ಕನ್ನಡಕ ವಿತರಣೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಅಮ್ಮನವರ ಅನುಗ್ರಹದೊಂದಿಗೆ ಈ ಒಂದು ಉತ್ತಮ ಫಲವನ್ನು ಕಂಡಿದೆ. ಅನೇಕರಲ್ಲಿ ಕ್ಯಾನ್ಸರ್ಗಳು ಕೂಡ ಪತ್ತೆಯಾಗಿದೆ. ಅದೇ ರೀತಿ ಈ ಸ್ಕ್ರೀನಿಂಗ್ ಎನ್ನುವಂಥದ್ದು, ಅಂದರೆ ತಪಾಸಣೆ ಮಾಡುವಾಗ ಕೆಲವರಿಗೆ ತಿಳಿಯದೇ ಇದ್ದಂತಹ ರೋಗಗಳ ಪತ್ತೆ ಕಾರ್ಯ ನಡೀತಾ ಇರ್ತದೆ. ಈಗಲೂ ಕೂಡ ಈ ಒಂದು ಸೇವೆ ನಡೀತಾ ಇರ್ತದೆ. ನಮ್ಮ ಡಾಕ್ಟರ್ ಸುಚಿತ್ರಾ ರಾವ್ ಅವರು ಈಗಲೂ ಕೂಡ ಅನೇಕರು ಹಿಂದೆ ನಮ್ಮ ಕ್ಯಾಂಪಿಗೆ ಬಂದಿರ್ಬೋದು, ಅವರು ಬಂದು ಈಗಲೂ ಕೂಡ ಅದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಅವರಿಗೆ ಉಚಿತವಾಗಿ ವೆನ್ಲಾಕಲ್ಲಿ ಚಿಕಿತ್ಸಾ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುತ್ತದೆ. ಬಿಲ್ಲವ ಸಂಘ ಹಾಗೂ ಆತ್ಮಶಕ್ತಿ ಇದರ ಜೊತೆಯಾಗಿ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಳ್ಳಿಗಳಿಗೆ ಹೋಗಿ ನಾವು ಈ ಒಂದು ಶಿಬಿರದ ಪ್ರಯೋಜನವನ್ನು ನಾವೆಲ್ಲರಿಗೂ ಕಲ್ಪಿಸಿದ್ದೇವೆ. ಚಿತ್ತರಂಜನ್ ಬೋಡಾಲ್ರವರ ಒಂದು ಸ್ಫೂರ್ತಿಭರಿತವಾದಂತಹ ಈ ಒಂದು ಕಾರ್ಯಕ್ರಮ ಹಲವರಿಗೆ, ಹಳ್ಳಿಗಳ ಹಲವರಿಗೆ ಈ ಒಂದು ಪ್ರಯೋಜನವನ್ನು ಕಂಡಿದೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯಲಿ.
ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಆತ್ಮಶಕ್ತಿ ಹಾಗೂ ಬಿಲ್ಲವ ಸಂಘಗಳು ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಟ್ರಸ್ಟ್ ಇದು ನಿರಂತರವಾದ ಸೇವೆಯೊಂದಿಗೆ ಜನರ ಪ್ರೀತಿ ಗಳಿಸಲಿ ಎಂದು ನಾನು ಹಾರೈಸುತ್ತಾ, ನಮ್ಮ ಅಮ್ಮನವರ ಈ ಒಂದು ಕಾರ್ಯಕ್ರಮ ಇದರಲ್ಲಿ ನಮ್ಮೊಂದಿಗೆ ಪ್ರತಿಯೊಂದು ಕಾರ್ಯಕ್ರಮ ಅಂದರೆ ಉಚಿತ ಚಿಕಿತ್ಸಾ ಶಿಬಿರಗಳನ್ನು ಕೂಡ ನಾವು ಪ್ರತಿಯಲ್ಲಿ ಭಾನುವಾರ ನಡೆಸ್ತಾ ಬರ್ತಾ ಇದ್ದೆವು. ಅದೇ ರೀತಿ ಚಿಕಿತ್ಸಾ ಶಿಬಿರಗಳನ್ನು ನಾವು ನಡೆಸ್ತಾ ಬಂದೆವು. ಇದರಲ್ಲಿ ಡಾಕ್ಟರ್ ಸುಚಿತ್ರಾ ರಾವ್ರವರೊಂದಿಗೆ ಡಾಕ್ಟರ್ ಬದ್ರಿನಾಥ್ ಮತ್ತು ನಮ್ಮೊಂದಿಗೆ ಸತ್ಯರಾಜ್, ಪೂರ್ಣಿಮಾ, ರೂಪ ಹಾಗೂ ದಾಮೋದರ್ ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ಕೂಡ ಇಲ್ಲಿ ಬಂದಂತಹ ಎಲ್ಲರಿಗೂ ಅಮ್ಮನವರ ಸಂಪೂರ್ಣ ಅನುಗ್ರಹ ಲಭಿಸಲಿ, ಆರೋಗ್ಯದಲ್ಲಿ ಚೈತನ್ಯ ತುಂಬಲಿ, ಅಮ್ಮನವರ ಆಶೀರ್ವಾದದೊಂದಿಗೆ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಶಾಸಕರಾದಂಥ ಉಮನಾಥ್ ಕೋಟ್ಯನ್ ಸರ್ ಅವರಿಗೆ ಧನ್ಯವಾದ ಬಯಸುತ್ತಾ ಮುಂದಕ್ಕೆ ಡಾಕ್ಟರ್ ಬದ್ರಿನಾಥ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕೆ ಕೇಳಿಕೊಳ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಿದೆ, ನಮ್ಮ ಮಂಗಳೂರಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ. ನಮ್ಮ ಸರ್ಕಾರ ಸಹ ತುಂಬ ಒಳ್ಳೆ ಕೆಲಸ ಮಾಡ್ತಾ ಉಂಟು. ನಮ್ಮ ಎಲ್ಲ ಕಡೆ ನೋಡಿದರೆ ಹೆಲ್ತ್ ಕೇರ್ ನಮ್ಮ ಕಡೆ ಒಳ್ಳೆ ಉಂಟು. ಸೊ ನಿಮಗೆ ಯಾರಿಗಾದರೂ ಏನಾದರೂ ಕಾಯಿಲೆ ಇದ್ದರೆ ನೀವು ಡೈರೆಕ್ಟ್ ನಿಮ್ಗೆ ಬೇಕಿದ್ದ ಸ್ಪೆಷಲಿಸ್ಟ್ನ ಹತ್ರ ಹೋಗ್ಬೋದು, ಮತ್ತು ನಿಮಗೆ ಒಂದು ವರ್ಲ್ಡ್ ಕ್ಲಾಸ್ ಕೇರ್ ಸಿಗ್ತದೆ. ಯಾಕಂದರೆ ಇದು ಮಂಗಳೂರಲ್ಲಿ ನಿಮಗೆ ಯಾವ ಟೆಕ್ನಾಲಜಿ ಉಂಟು, ಯಾವ ಸ್ಪೆಷಲಿಸ್ಟ್ ಇದ್ದಾರೆ, ನೀವು ವರ್ಲ್ಡಲ್ಲಿ ಎಲ್ಲಿ ನೋಡಿದ್ರೆ ಸಂಗೆ ಅದೇ ಕ್ವಾಲಿಟಿ ಸಿಗ್ಬೋದು. ನೀವು ಅಮೆರಿಕಾಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಎಲ್ಲಿ ಹೋಗಿದ್ದರೆ ಸಂಗೆ ಅದೇ ಕ್ವಾಲಿಟಿ ಸಿಗ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ಕ್ಯಾಂಪ್ಸ್ ಮಾಡಬೇಕಾ, ಮಾಡಬೇಕಂದ್ರೆ ಅದರ ಉದ್ದೇಶ ಎಂತ ಇರ್ಬೋದು, ಒಂದು ಗೆಸ್ ಮಾಡ್ತೀರಾ? ಯಾರಾದರೂ ಒಂದು ಕ್ವಿಸ್ ಕ್ವಶನ್, ಯಾರಾದರೂ ಒಂದು ಸಜೆಷನ್ ಕೊಡಿ, ಯಾಕೆ ನಾವು ಕ್ಯಾಂಪ್ಸ್ ಮಾಡಬೇಕು? ಜಸ್ಟ್ ಒಂದು ಫ್ರೆಂಡ್ಲಿ ಕ್ವಶನ್ ಥರ. ಸೊ ನಮ್ಮ ದೇಶಕ್ಕೆ ಮತ್ತು ಈ ಅಡ್ವಾನ್ಸ್ಡ್ ದೇಶಗಳಿಗೆಲ್ಲ ಡಿಫ್ರೆನ್ಸ್ ಎಂಥದ್ದು? ಟೆಕ್ನಾಲಜಿ ಒಂದೇ ಉಂಟು, ಹಾಸ್ಪಿಟಲ್ಸ್ ಇದೆ, ಎಲ್ಲ ಉಂಟು. ಬಟ್ ಯಾಕೆ ನಮ್ಮ ಹೆಲ್ತ್ ಕೇರ್, ನಮ್ಮ ಸಾರ್ವಜನಿಕ ಸ್ವಾಸ್ಥ್ಯ ಅದೇ ಲೆವೆಲಲ್ಲಿ ಯಾಕೆ ಇಲ್ಲ? ಯಾಕೆ ಒಂದು ಡಿಫ್ರೆನ್ಸ್ ಉಂಟು? ಹಾಗೆ ನಾನು ಆನ್ಸರ್ ನಾನೇ ಕೊಡ್ತೇನೆ. ಯಾಕೆಂದರೆ ಬಿಕಾಸ್ ಅಲ್ಲಿ ನೋಡಿದರೆ ಅದು ಪಬ್ಲಿಕ್ ಸ್ಪಿರಿಟ್ ಒಂದು ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮಗೆ ಕಾಯಿಲೆ ಬಂದರೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೇವೆ. ಬಟ್ ಒಂದು ಪಬ್ಲಿಕ್ ಸ್ಪಿರಿಟ್, ಮತ್ತು ನೋಡಿ, ಒಂದು ಎಂಥ ಸಹ ಇರಲಿ, ಒಂದು ಡ್ರೈನೇಜ್ ಇರಲಿ, ಒಂದು ಹೆಲ್ತ್ ಕೇರ್ ಇರಲಿ, ಒಂದು ಸ್ಕೂಲ್ ಇರಲಿ, ಎಂಥ ಸಹ ಇದ್ದರೆ ನಾವೊಂದು ಒಂದೇ ಜುಟ್ಟಾಗಿ, ಒಂದೇ ಯಾವುದು ಭೇದ ಭಾವ ಇಲ್ಲದೆ ಒಂದೇ ಗ್ರೂಪ್ ಆಗಿ ಒಂದು ಆ್ಯಕ್ಷನ್ ತಗೊಳ್ಳೋದು ತುಂಬ ಕಮ್ಮಿ. ನಾವು ಹೆಚ್ಚಾಗಿ ನಮ್ಮ ಲೋಕಲೇ ಥಿಂಕ್ ಮಾಡ್ತೇವೆ, ಒಂದು ಗ್ರೂಪ್ ಆಗಿ ಥಿಂಕ್ ಮಾಡಿದ್ವಿ. ಬೇರೆ ಈ ಅಡ್ವಾನ್ಸ್ ಕಂಟ್ರೀಸ್ ಅಂದರೆ ಅಡ್ವಾನ್ಸ್ ಎಂಥದ್ದು, ಅವರಿಗೆ ಒಂದು ಪಬ್ಲಿಕ್ ಕಾನ್ಷಿಯಸ್ನೆಸ್ ತುಂಬ ಇದೆ. ಸೊ ನೀವು ಈ ಕ್ಯಾಂಪ್ಸ್ ನೀವು ಬರುವಾಗ, ನೀವು ಅಟೆಂಡ್ ಮಾಡುವಾಗ ನೀವು ಪಬ್ಲಿಕ್ ಕಾನ್ಷಿಯಸ್ನೆಸ್ಸನ್ನು ನೀವು ಬಿಲ್ಡ್ ಮಾಡ್ತಿದ್ರಿ, ನೀವು ಅದನ್ನು ಕ್ರಿಯೇಟ್ ಮಾಡ್ತಿದ್ರಿ. ಸೊ ಅದು ಜಸ್ಟ್ ಒಂದು ಎಕ್ಸ್ಟ್ರಾ ಕೆಲಸ ಅಲ್ಲ, ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಇದನ್ನು ಮಾಡಿ. ಮತ್ತು ಆತ್ಮಶಕ್ತಿಯವರು ಮತ್ತು ಕೃಷ್ಣ ಭಜನ್ ಮಂದಿರ ಅವರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ, ಅದರ ಪರ್ಪಸ್ ಅಂತ ಅಂದರೆ ನಾವೆಲ್ಲ ಒಂದು ಜೊಟ್ಟಾಗಿ, ಮತ್ತು ಫ್ಯೂಚರ್ಲಿ ಯಾವುದೋ ಪ್ರಾಬ್ಲಮ್, ಈಗ ನೋಡಿ ಕೋವಿಡ್ ಬರುವಾಗ ಒಂದು ಜನಕ್ಕೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇರಲೇ ಇಲ್ಲ. ಒಂದು ಗ್ರೂಪ್ ಆಗಿಯೇ ನಾವು ಅದನ್ನು ಸಾಲ್ವ್ ಮಾಡಬೇಕಿತ್ತು. ಸೊ ಇಂಥ ಒಂದು ಥಿಂಕಿಂಗ್ ನಮ್ಮೊಳಗೆ ಬಂದರೆ ನಾವು ವಿ ಕ್ಯಾನ್ ಬಿ ಆಸ್ ಗುಡ್ ಆಸ್ ಎನಿ ಅಡ್ವಾನ್ಸ್ಡ್ ನೇಷನ್ ಇನ್ ದ ವರ್ಲ್ಡ್. ಇದು ನನ್ನ ಒಂದು ಒಪಿನಿಯನ್. ಸೊ ಈ ಕ್ಯಾಂಪಿಗೆ ಬಂದವರೆಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳಿ, ನಮ್ಮ ಆರ್ಗನೈಸ್ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾನು ಚಿಕ್ಕ ಒಂದು ಪ್ರಶ್ನೆಯನ್ನು ಕಂಪ್ಲೀಟ್ ಮಾಡಿ ಥ್ಯಾಂಕ್ ಯು. ಅಭಿನಂದನೆಗಳು. ಮುಂದಕ್ಕೆ ರಾಜ್ಯ ಸೌಹಾರ್ದ ಸಹಕಾರಿ ಅಧಿಕಾರಿಯಾಗಿರುವಂತಹ ಗುರುಪ್ರಸಾದ್ ಬಂಗೇರ ಇವರಿಗೆ ಈ ವೇದಿಕೆ. ದೇಶ ಸಹಕಾರಿ ಸಂಘ ಇದರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಜಂಟಿ ಆಶಯದೊಂದಿಗೆ ಇವತ್ತು ವೈದ್ಯಕೀಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರದ ವೇದಿಕೆಯಲ್ಲಿ ಉಪಸ್ಥಿತರಿರುವ DR ಸಾಹೇಬ್ರೆ, ಅದೆಲ್ಲ ಗೌರವಾನ್ವಿತ ಗಣ್ಯರೇ, ಅದು ಸೇರಿರುವಂಥ ಎಲ್ಲ ಗೌರವಾನ್ವಿತ ಪರಿಸರದ ಬಂಧುಗಳೇ, ಇವತ್ತು ನಾನು ನಿಜವಾಗಲೂ ಈ ಕಾರ್ಯಕ್ರಮದಲ್ಲಿ
ಒಂದು ಅಭಿಮಾನಿಯಾಗಿ ಚಿತ್ತನ್ನವರು ಮೊನ್ನೆಯಿಂದ ನನಗೆ ಫೋನ್ ಮಾಡ್ತಾಯಿದ್ರು, ನಿಮ್ಮ ಪರಿಸರದಲ್ಲೇ ಒಂದು ಕಾರ್ಯಕ್ರಮ ಆಗ್ತಾಯಿದೆ, ಖಂಡಿತವಾಗ್ಲೂ ನೀವು ಬರಬೇಕು ಅಂತೇಳಿ. ನಾನು ಗೆಸ್ಟಾಗಿ ಬಂದದ್ದಲ್ಲ, ನಾನು ಕಾರ್ಯಕ್ರಮದ ಅವರ ಅಭಿಮಾನಿಯಾಗಿ ಈ ಕಾರ್ಯಕ್ರಮದ ಬಂದಿದ್ದೆ. ಯಾಕಂದರೆ ಆತ್ಮಶಕ್ತಿ ಸಹಕಾರ ಸಂಘದ ನಿರಂತರವಾಗಿ ಅವರ ಬೆಳವಣಿಗೆಯನ್ನು ನಾನು ನೋಡ್ತಾ ಇದ್ದೀನಿ. ಕಳೆದ 10 ವರ್ಷದಲ್ಲಿ ಒಂದು ಸಹಕಾರಿ ಸಂಸ್ಥೆ ಯಾವ ರೀತಿ ಒಂದು ಕಾರ್ಯವನ್ನು ಮಾಡಬೇಕು ಅದನ್ನು ಖಂಡಿತವಾಗಲೂ ಆತ್ಮಶಕ್ತಿ ಸಹಕಾರಿ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಅದರ ಅಧ್ಯಕ್ಷರು ಸಹಕಾರತ್ನ ಚಿತ್ತರಂಜನ್ ಬೋಳಾರ್ ಅವರ ಪರಿಶ್ರಮ. ಯಾಕಂದರೆ ಅವರು ಯಾವುದೇ ವಿಷಯವನ್ನು ಮಾತಾಡುವಾಗಲೂ ಕಡೆಯದಾಗಿ ಅವ್ರು ಯಾವುದೇ ವಿಷಯದ ಬಗ್ಗೆ ನಮಗೆ ಫೋನ್ ಮಾಡಿದರೂ ಆತ್ಮಶಕ್ತಿಯ ಬಗ್ಗೆ ಏನಾದರೂ ವಿಷಯಗಳು ಇದ್ದೇ ಇರ್ತದೆ ಅದರಲ್ಲಿ. ಅಂದರೆ ಪ್ರತಿ ಕ್ಷಣವೂ ಆತ್ಮಶಕ್ತಿಯ ಬಗ್ಗೆ ಅವರು ಯೋಚನೆಯನ್ನು ಮಾಡುವಂಥದ್ದು. ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇದರ ಫಲರೂಪವಾಗಿ ಈ ರೀತಿಯ ಕಾರ್ಯಕ್ರಮಗಳು ಅವರ ಯೋಚನೆಗಳು, ಜೊತೆಗೆ ಅವರ ಉಪಾಧ್ಯಕ್ಷರು ಇರ್ಬೋದು, ಅವರ ಆಡಳಿತ ಮಂಡಳಿಯ, ಯಾಕಂದರೆ ಸಹಕಾರದಿಂದ ಜೊತೆಗೆ ಅವರ ಸಿಬ್ಬಂದಿ ವರ್ಗ. ನಾನು ಇಲ್ಲಿ ಅದನ್ನು ಉಲ್ಲೇಖ ಮಾಡಬೇಕು ಅನಿಸುತ್ತೆ. ಯಾಕಂದರೆ ಸಿಬ್ಬಂದಿ ವರ್ಗದಲ್ಲೂ ಅಷ್ಟೇ, ನಮ್ಮ ಇಲ್ಲಿ ಸ್ಥಳೀಯ ಸಿಬ್ಬಂದಿಗಳಿಗೆ ಅವರು ಒಂದು ಕೆಲಸವನ್ನು ನೀಡುವಂಥದ್ದು 90ಕ್ಕಿಂತ ಹೆಚ್ಚಿನ ಸಿಬ್ಬಂದಿ ವರ್ಗ, ಅದರಲ್ಲಿ 98% ಮಹಿಳಾ ಸಿಬ್ಬಂದಿಗಳೇ ನಿರ್ವಹಿಸುವಂಥ ಒಂದು ಸಹಕಾರಿ ಸಂಸ್ಥೆ. ಯಾಕಂದರೆ ಇದೆಲ್ಲ ನಾನು ಅಂದರೆ ಅವರ ನಿರಂತರವಾಗಿ ಅವರ ಬೆಳವಣಿಗೆಯನ್ನು ಗಮನಿಸ್ತಿದ್ದಾಗ ಒಂದು ಮಹಿಳಾ ಸಿಬ್ಬಂದಿಗಳನ್ನು ಇಟ್ಟುಕೊಂಡು ಈ ರೀತಿಯ, ಯಾಕಂದರೆ ಮಹಿಳಾ ಸಿಬ್ಬಂದಿಗಳಿಗೆ ನಮ್ಮದೇ ಆದ ಕೆಲವೊಂದು ಮನೆಯ ಜವಾಬ್ದಾರಿಗಳು ಇರ್ತದೆ. ಆದರೂ ಅವರು ಸಂಡೆಯ ಈ ರೀತಿ ಕಾರ್ಯಕ್ರಮಗಳಲ್ಲಿ ತನ್ನಂತ ತೊಡಗಿಸ್ಕೊಂಡಂಥದ್ದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ಸಹಕಾರಿ ಸಂಸ್ಥೆ ಬೆಳವಣಿಗೆ ಆಗಲಿಕ್ಕೆ ಅವರ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಜೊತೆಗೆ ಸದಸ್ಯರು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಖಂಡಿತವಾಗಲೂ ಸಹಕಾರಿ ಸಂಸ್ಥೆ ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಾಧ್ಯ ಅನ್ನೋದನ್ನು ಆತ್ಮಶಕ್ತಿ ಸಹಕಾರಿ ಸಂಸ್ಥೆ ತೋರಿಸ್ಕೊಟ್ಟಿದೆ. ಪ್ರಾಯಶಃ DR ಸಾಹೇಬ್ರಿದ್ದಾರೆ. ಜಿಲ್ಲೆಯಲ್ಲಿ 950ಕ್ಕೂ ಹೆಚ್ಚಿನ ಸಹಕಾರಿ ಸಂಸ್ಥೆಗಳಿದೆ. ರಾಜ್ಯದಲ್ಲಿ 45,000 ಸಹಕಾರಿ ಸಂಸ್ಥೆಗಳಿದೆ. ಇಡೀ ದೇಶದಲ್ಲಿ ನಾವು ನೋಡಿದರೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ಸಹಕಾರಿ ಸಂಸ್ಥೆ ಈ ರೀತಿ ಆತ್ಮಶಕ್ತಿಯ ಒಂದು ಪ್ರೇರಣೆಯನ್ನು ತಗೊಂಡು, ಇದರ ಮಾದರಿಯನ್ನು ತಗೊಂಡು ಒಂದು 10% ಸಹಕಾರಿ ಸಂಸ್ಥೆಗಳು ಇದನ್ನು ಅಳವಡಿಸಿಕೊಂಡ್ರೆ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಏನು ಬಡವರಿಗೆ ಬೇಕಾದಂಥ ಆರೋಗ್ಯದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಇದು ಖಂಡಿತವಾಗಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಯೋಚನೆಯನ್ನು ಮಾಡಿದಾಗ ಮಾತ್ರ ಇದು, ಅಂದರೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಸದಸ್ಯರು ನಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ತನ್ನನ್ನು ಅವರ ಒಂದು ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಾಗ ಮಾತ್ರ ಸದಸ್ಯರು ನಮ್ಮನ್ನು ಒಪ್ಕೊಳ್ಳುವಂಥ ಅವಕಾಶಗಳಿದೆ. ಇವತ್ತು ಆತ್ಮಶಕ್ತಿ ಸಹಕಾರಿ ಸಂಸ್ಥೆ 22 ಶಾಖೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಈ ರೀತಿಯ ಶಿಬಿರಗಳನ್ನು, ಪ್ರಾಯಶಃ ಅವರು ಉಲ್ಲೇಖ ಮಾಡಿದರು 43 ಶಿಬಿರಗಳನ್ನು ಈಗಾಗಲೇ ಮಾಡಿದ್ದಾರೆ. ಈ ರೀತಿಯ ನಿರಂತರವಾಗಿ, ಯಾಕಂದರೆ ನಾನು ಕಳೆದ 3 ವರ್ಷ ಬಂದು ಹೋಗ್ತಾ ಇದ್ದೀನಿ ಶಿಬಿರಕ್ಕೆ, ಬೆಳಿಗ್ಗೆ ಬರ್ತಾ ಇರಲಿಲ್ಲ. ಅವರ ಪ್ರತಿ ಶಿಬಿರಕ್ಕೂ ಬಂದು ನಾನು ಅವರ ಪ್ರತಿಯೊಂದು ಚಟುವಟಿಕೆ ಬಗ್ಗೆ ಗಮನಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸೌಹಾರ್ದ ಸಹಕಾರಿಯ ತರಬೇತಿ ಕಾರ್ಯಕ್ರಮಕ್ಕೂ ಈಗಾಗಲೇ ಅವರೊಂದು ಒಂದು ಸ್ವಂತ ಕಟ್ಟಡವನ್ನು ಮಾಡಿದ್ದಾರೆ ಪಡೀಲಲ್ಲಿ. ಅದನ್ನು ಒಂದು ನೋಡುವಂಥದ್ದು. ಯಾಕಂದರೆ 10 ವರ್ಷದಲ್ಲಿ ಒಂದು ಸಹಕಾರಿ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ, ಒಂದು ಸ್ವಂತ ಕೇಂದ್ರ ಕಚೇರಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತೇಳಿ ಆತ್ಮಶಕ್ತಿ ಸಹಕಾರಿ ಸಂಸ್ಥೆಯು ತೋರಿಸಿಕೊಟ್ಟಿದೆ. ಇದೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯ. ಜೊತೆಗೆ ಈ ರೀತಿಯ ಜೊತೆಗೆ ನಾನು ಈ ಪರಿಸರದಲ್ಲೇ ಹುಟ್ಟಿ ಬೆಳೆದವನು. ಇಲ್ಲಿ ವಾಮನಣ್ಣ ಇರ್ಬೋದು, ಉಮೇಶಣ್ಣ ಇರ್ಬೋದು, ಚಂದ್ರಣ್ಣ ಇರ್ಬೋದು, ಎಲ್ಲರೂ. ಯಾಕಂದರೆ ನಾನು ಈ ಪರಿಸರದಲ್ಲೇ ಇದ್ದಕ್ಕಾಗಿ, ಜೊತೆಗೆ ನಮ್ಮ DR ಸಾಹೇಬರು ಇದೇ ಪರಿಸರದವರು, ಪಕ್ಕದ ಅಂಬಿಕನಗರದಲ್ಲೂ ಅವ್ರ ಮನೆ ಇದೆ. ಅಂದರೆ ಈ ಪರಿಸರದ ಜನರಿಗೆ ಏನು ಬೇಕೋ ಅದನ್ನು, ಅವರ ಆರೋಗ್ಯ ಸಮಸ್ಯೆ ಇರ್ಬೋದು, ಕಣ್ಣಿನ ಶಿಬಿರಗಳನ್ನ ಮಾಡುವ ಮೂಲಕ, ಯಾಕಂದರೆ ಸಹಕಾರಿ ಸಂಸ್ಥೆಗಳು ಬರೀ ಲಾಭ ಮಾಡೋದು ಮಾತ್ರ ಉದ್ದೇಶ ಅಲ್ಲ, ಲಾಭದ ಜೊತೆಗೆ ಸೇವೆಯೂ ಇದೆ. ಅದರಿಂದಾಗಿ ಮಾತ್ರ ಇವತ್ತು ಸಹಕಾರಿ ಸಂಸ್ಥೆಗಳು ಉಳಿತಾ ಇದೆ. ಇವತ್ತು ಬ್ಯಾಂಕ್ಗಳು ಮರ್ಜ್ ಆಗೋ ಸಂದರ್ಭದಲ್ಲೂ ಸಹಕಾರಿ ಸಂಸ್ಥೆಗಳು, ಹೊಸ ಸಹಕಾರಿ ಸಂಸ್ಥೆಗಳು ಹುಡ್ತಾ ಇದೆ, ಬ್ರಾಂಚ್ಗಳು ಹುಡ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯ ಸಮಾಜಮುಖಿ ಕೆಲಸದಿಂದ ಮಾತ್ರ ಸಹಕಾರಿ ಸಂಸ್ಥೆ ಬೆಳೀತಾ ಇದೆ, ಉಳಿತಾ ಇದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ಈ ಕೃಷ್ಣ ಭಜನಾ ಮಂದಿರದ ಪದಾಧಿಕಾರಿಗಳಾದಂತಹ ಗಣೇಶ್ ಶೆಟ್ಟಿ, ಸಂದೀಪ್ ಪೂಜಾರಿ, ಸುಧಾಕರ್ ಶೆಟ್ಟಿ ಇವರು ವೇದಿಕೆಗೆ ಬಂದು ನಮ್ಮ ಸಂಘದ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸುಧಾಕರ್ ಶೆಟ್ಟಿ ಶಾರದೋತ್ಸವ ಮಹೋತ್ಸವದ ಸೇವಾ ಟ್ರಸ್ಟ್, ಮಾತಾ ಅಮೃತಾನಂದಮಯಿ ಮಠ ಇದರ ವೈದ್ಯರುಗಳು ವೇದಿಕೆಗೆ ಬಂದು ಆತ್ಮಶಕ್ತಿ ಸಹಕಾರಿ ಸಂಘದ ದಶಮಾನೋತ್ಸವದ ಪ್ರಯುಕ್ತ
ಸಂಘದ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರ ಅಧಿಕಾರಿಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಳೂರು ಇವರು ವೇದಿಕೆಗೆ ಬಂದು ನಮ್ಮ ಸಂಘದ ಇವರು ಕೋವಿಡ್-19 ಬೂಸ್ಟರ್ ಡೋಸ್ ಲಸಿಕಾ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ವೇದಿಕೆಗೆ ಬಂದು ನಮ್ಮ ಸಂಘದ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದಿತ್ಯ ಆಪ್ಟಿಕಲ್ ಇದರ ಮಾಲಕರಾಗಿರುವಂತಹ ದಯಾನಂದ ಶೆಟ್ಟಿ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯಾನಂದ ಶೆಟ್ಟಿ ಇವರು ಸ್ಮರಣಿಕೆಯನ್ನು ವೇದಿಕೆಗೆ ಬಂದು ಅತಿಥಿಗಳನ್ನು ಧನ್ಯವಾದ ಗೈಯಬೇಕೆಂದು ಆತ್ಮಶಕ್ತಿ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನೇಮಿರಾಜ್ ಪಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ದಶಮಾನೋತ್ಸವ ಪ್ರಯುಕ್ತ ಮೆಗಾ ಆರೋಗ್ಯ ಶಿಬಿರ ಜೊತೆಗೂಡಿ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೃಷ್ಣ ಭಜನಾ ಮಂದಿರ, ಶ್ರೀ ಶಾರದೋತ್ಸವ ಸೇವಾ ಟ್ರಸ್ಟ್ ಮತ್ತು ಮಾತಾ ಅಮೃತಾನಂದಮಯಿ ಮಠ, ಸುಲ್ತಾನ್ ಬತ್ತೇರಿ ಹಾಗೂ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಳೂರು ಇವರೆಲ್ಲ ಸಹಯೋಗದಲ್ಲಿ ಇವತ್ತು ಆರೋಗ್ಯ ಶಿಬಿರ ನಡೀತಾ ಇದೆ. ಈ ಶಿಬಿರದಲ್ಲಿ ಭಾಗವಹಿಸಿದಂತಹ ಹಾಗೂ ಈಗಾಗಲೇ ಮುಖ್ಯ ಅತಿಥಿಯಾಗಿ ಬಂದಂತಹ ನಿರ್ಗಮಿಸಿದ ಶ್ರೀಯುತ ಜನಪ್ರಿಯ ಶಾಸಕರು ಮೂಲ್ಕಿ ಮೂಡಬಿದ್ರೆ ಉಮಾನಾಥ್ ಕೋಟ್ಯಾಣಿಯವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಪ್ರವೀಣ್ ನಾಯಕ್ ಸಹಕಾರ ಸಂಘಗಳ ಉಪನಿಬಂಧಕರು ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ರಾಜ್ಯ ಸೌಹಾರ್ದ ಸಹಕಾರಿ ಸಂಘದ ಅಧಿಕಾರಿಯಾಗಿದ್ದಂತಹ ಶ್ರೀಯುತ ಗುರುಪ್ರಸಾದ್ ಬಂಗೇರ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾದಂಥ ಶ್ರೀಯುತ ವಾಮನ್ ಪೂಜಾರಿ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶಾರದೋತ್ಸವ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ಪೂಜಾರಿ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾತಾ ಅಮೃತಾನಂದಮಯಿ ಮಠದ ವೈದ್ಯರುಗಳಾದಂಥ ಡಾಕ್ಟರ್ ಸುಚಿತ್ರಾ ಕೆ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ದೇವದಾಸ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಬದ್ರಿನಾಥ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ನಿರ್ದೇಶಕರುಗಳಾದಂತಹ ಶ್ರೀಯುತ ಚಂದ್ರಾಸ್ ಮರೋಳಿ, ಶ್ರೀ ಪರಮೇಶ್ವರ್ ಪೂಜಾರಿ, ರಮಣ ಸನಿಲ್ ಹಾಗೂ ಬಿ ಪಿ ದಿವಾಕರ್, ಮುದ್ದುಮೂಡು ಬೆಳ್ಳೆ, ಗೋಪಾಲ್ ಸರ್ ಹಾಗೂ ಶ್ರೀಮತಿ ಉಮಾ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಲ್ಲಿಯ ನಮ್ಮ ಆತ್ಮಶಕ್ತಿಯ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ, ಎಲ್ಲ ವೈದ್ಯರಿಗೂ ಹಾಗೂ ಛಾಯಾಗ್ರಾಹಕರಿಗೂ, ಪತ್ರಿಕಾ ಬಾಂಧವರಿಗೂ ಹಾಗೂ ಆತ್ಮಶಕ್ತಿಯ ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಳೂರು ಇವರಿಂದ ಕೋವಿಡ್-19 ಬೂಸ್ಟರ್ ಡೋಸ್ ಲಸಿಕೆಯ ಶಿಬಿರವು ಇನ್ನು ಮುಂದಕ್ಕೆ ನಡೆಯಲಿದೆ. ಅದೇ ರೀತಿ ಕಣ್ಣಿನ ತಪಾಸಣಾ ಶಿಬಿರವು ಮುಂದಕ್ಕೆ ನಡೆಯಲಿದೆ. ಬಂದಿರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ